ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ಹುದ್ದೆ ಗಗನಕುಸುಮವಾಗಿದೆ. ಸರ್ಕಾರ ತೆಗೆದುಕೊಂಡಂತಹ ಕೆಲವು ತೀರ್ಮಾನಗಳಿಂದಾಗಿ ಹಾಗೂ ಹೊಸ ಮಾರ್ಗಸೂಚಿಗಳಿಂದ ಕೇವಲ ಅನುಭವ ಇರುವವರಿಗೆ ಮೊದಲ ಆದ್ಯತೆಯನ್ನು ನೀಡುತ್ತಿದ್ದು ಹಾಗೂ ಪ್ರತಿ ವರ್ಷವೂ ಅವರೇ ಹುದ್ದೆಗಳಲ್ಲಿ ಮುಂದುವರಿಯುತ್ತಿದ್ದಾರೆ. ಈಗಾಗಲೇ ಹುದ್ದೆಯಲ್ಲಿ ಇರುವಂತಹವರು ವರ್ಷದಿಂದ ವರ್ಷಕ್ಕೆ ಕೃಪಾಂಕಗಳನ್ನು ಹೆಚ್ಚಿಸಿಕೊಂಡು ಅವರೇ ಕಾಯಮಾಗಿ ಮುಂದುವರಿಯುತ್ತಿದ್ದು, ಅತಿಥಿ ಉಪನ್ಯಾಸಕರ ಹೊಸ ಆಕಾಂಕ್ಷಿಗಳು ಪ್ರತಿ ವರ್ಷವೂ ಸಹ ಅವಕಾಶ ವಂಚಿತರಾಗುತ್ತಿದ್ದಾರೆ. ಈ ಕುರಿತು ನಮ್ಮೊಂದಿಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಅತಿಥಿ ಉಪನ್ಯಾಸಕರ ಹುದ್ದೆಯ ಅವಕಾಶ ವಂಚಿತರಾದಂತಹ ನವೀನ್ ಹಾಗೂ ಶ್ರೀನಿವಾಸ್ ಅವರು. ಬನ್ನಿ ಅವರನ್ನೇ ಮಾತಾಡಿಸ್ತಾ ಯಾವ ರೀತಿ ಅವರು ಅವಕಾಶ ವಂಚಿತರಾಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ರಾಜ್ಯದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ಹುದ್ದೆಗಾಗಿ ಏನು ಸಾವಿರಾರು ಜನ ನಿರೀಕ್ಷೆಯಲ್ಲಿದ್ದಾರೆ, ಆ ಆಕಾಂಕ್ಷಿಗಳಲ್ಲಿ ನಾನು ಕೂಡ ಒಬ್ಬ. ಆದರೆ ಸರ್ಕಾರ ತೆಗೆದುಕೊಂಡಂತಹ ಕೆಲವೊಂದು ಮಾರ್ಗಸೂಚಿಗಳು ಏನು 2021-22ನೇ ಸಾಲಿನಿಂದ ಈಚೆಗೆ ಸರ್ಕಾರ ತೆಗೆದುಕೊಂಡಂತಹ ಕೆಲವು ನಿರ್ಧಾರಗಳು, ಅವರು ತೆಗೆದುಕೊಂಡಂತಹ ಕೆಲವೊಂದು ಮಾರ್ಗಸೂಚಿಗಳಿಂದಾಗಿ ಈ ಹೊಸಬರಿಗೆ ಅನ್ನುವಂಥದ್ದು, ಈ ಅತಿಥಿ ಉಪನ್ಯಾಸಕರ ಹುದ್ದೆ ಅನ್ನುವಂಥದ್ದು ಗಗನ ಕುಸುಮವಾಗಿದೆ. ಅಂದರೆ ಇಲ್ಲಿ ಹೊಸಬರಿಗೆ, ನಮ್ಮಂಥ ಫ್ರೆಷರ್ಸ್ಗೆ ಇಲ್ಲಿ ಆದ್ಯತೆ ಅನ್ನುವಂಥದ್ದು ತೀರಾ ಕಡಿಮೆ ಆಗ್ತಾ ಇದೆ. ನಾವು ಕೂಡ ಪ್ರತಿ ವರ್ಷವೂ ಕೂಡ ನಾವು ಅಪ್ಲಿಕೇಶನನ್ನು ಆಗ್ತಾ ಇದ್ರೂ ಕೂಡ ನಮ್ಮ ಹೆಸರು ಲೀಸ್ಟ್ಗೆ ಬರ್ತಾ ಇಲ್ಲ. ಇದಕ್ಕೆ ಕಾರಣ ಇಷ್ಟೇ, ಸರ್ಕಾರ ತೆಗೆದುಕೊಂಡಂತಹ ಕೆಲವೊಂದು ನಿರ್ಧಾರಗಳು. ಆ ನಿರ್ಧಾರಗಳು ಯಾರ ಪರವಾಗಿದೆಯಪ್ಪ ಅಂತಂದರೆ ಕೇವಲ ಉಳ್ಳವರ ಪರವಾಗಿದ್ದಾವೆ. ಇಲ್ಲಿ ಉಳ್ಳವರು ಅಂತಂದರೆ ಇಷ್ಟೇ, ಏನು ಸುಮಾರು 10-15 ವರ್ಷಗಳ ಹಿಂದ ಏನು ಅತಿಥಿ ಉಪನ್ಯಾಸಕರಾಗಿ ಸೇವೆಯಲ್ಲಿ ನಿರತರಾಗಿ ಬರ್ತಾ ಇದ್ರು, ಕೇವಲ ಅವ್ರಿಗೋಸ್ಕರನೇ ಆ ಮಾರ್ಗಸೂಚಿಗಳು ಅನ್ವಯವಾಗ್ತಾ ಇದ್ದಾವೆ ಹೊರತು ಹೊಸಬರಿಗೆ ಈ ಮಾರ್ಗಸೂಚಿಗಳು ಅನ್ವಯ ಆಗ್ತಾ ಇಲ್ಲ. ಅಂದರೆ ಇಲ್ಲಿ ಅನುಕೂಲಕರವಾಗ್ತಾ ಇಲ್ಲ ನಮ್ಮಂಥವ್ರಿಗೆ. ಇಲ್ಲಿ UGC ಸ್ಪಷ್ಟವಾಗಿ ಹೇಳಿದೆ, ಅತಿಥಿ ಉಪನ್ಯಾಸಕರ ಹುದ್ದೆ ಅಂದರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಬೇಕು ಅಂತಂದರೆ ಒಂದು ನೆಟ್ ಆಗಿರಬೇಕು, KSET ಆಗಿರಬೇಕು ಅಥವಾ PhD ಆಗಿರಬೇಕು, ಮೂರರಲ್ಲಿ ಯಾವುದಾದ್ರೂ ಒಂದು ಆಗಿರಬೇಕು ಅಂತ UGC ಸ್ಪಷ್ಟವಾಗಿ ಹೇಳಿದೆ ಎಲ್ಲ ರಾಜ್ಯಗಳ ವಿಶ್ವವಿದ್ಯಾಲಯಗಳಿಗೆ. ಆದರೆ ಇಲ್ಲಿ ಅನುಭವದ ಆಧಾರದ ಮೇಲೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡ್ತಾ ಇದ್ದಾರೆ ಹೊರತು KSET ಆಗಿದೆ, ನೆಟ್ ಆಗಿದೆ, PhD ಮಾಡಿದರೂ ಕೂಡ ಅವರಿಗೆ ಅನುಭವ ಇಲ್ಲದೇ ಇರೋದ್ರಿಂದ ಅವರನ್ನು ಅವಕಾಶ ವಂಚಿತರನ್ನಾಗಿ ಮಾಡ್ತಾ ಇದ್ದಾರೆ. ಅಂತಹ ಅವಕಾಶ ವಂಚಿತರಲ್ಲಿ ನಾನು ಕೂಡ ಒಬ್ಬ. ನಾನು ಕೂಡ 4 ವರ್ಷದಿಂದ ಪ್ರಯತ್ನವನ್ನು ಪಡ್ತಾನೇ ಇದ್ದೀನಿ, ಆದರೂ ಕೂಡ ನನಗೆ ಅತಿಥಿ ಉಪನ್ಯಾಸಕ ಹುದ್ದೆ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಆದರೆ ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರುವಂಥ ಅಂಶ ಏನಪ್ಪ ಅಂತಂದರೆ, ಕೇವಲ ಅನುಭವಸ್ಥರಿಗೆ ಇಲ್ಲಿ ಅತಿಥಿ ಉಪನ್ಯಾಸಕ ಹುದ್ದೆಯನ್ನು ಕೊಡ್ತಾ ಹೋಗ್ತಾ ಇದ್ರೆ ನಾವು ಅನುಭವವನ್ನು ಪಡೆದುಕೊಳ್ಳೋದು ಯಾವಾಗ? ನಮಗೂ ಅವಕಾಶ ಸಿಕ್ಕಿದ್ರೆ ಅಲ್ವಾ ನಾವು ಅನುಭವವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ. ಇಲ್ಲಿ ವರ್ಷದಿಂದ ವರ್ಷಕ್ಕೆ ಅವ್ರಿಗೆ 3 ಅಂಕಗಳು, ವರ್ಷದಿಂದ ವರ್ಷಕ್ಕೆ ಪ್ರತಿ ವರ್ಷ 3 ಅಂಕಗಳು ಅವ್ರಿಗೆ ಇನ್ಕ್ಲೂಡ್ ಆಗ್ತಾ ಇರುತ್ತೆ. ಹಾಗಾಗಿ ಪ್ರತಿ ವರ್ಷವೂ ಕೂಡ ಫಸ್ಟ್ ಲಿಸ್ಟಲ್ಲಿ ಅವರೇ ಬರ್ತಾ ಇರ್ತಾರೆ. ಹಾಗಾದರೆ ಪ್ರತಿ ವರ್ಷ ಫಸ್ಟ್ ಲಿಸ್ಟಲ್ಲಿ ಅವರೇ ಬರ್ತಾ ಇದ್ರೆ ನಾವು ಬರುವುದು ಯಾವಾಗ? ಹಾಗಾಗಿ ನಮ್ಮ ಒಂದು ಮನವಿ ಇಷ್ಟೇ, ಏನು ಅತಿಥಿ ಉಪನ್ಯಾಸಕರ ಹುದ್ದೆಗೆ ಏನು ಒಂದು ಅನುಭವದ ಒಂದು ಕೃಪಾಂಕಗಳನ್ನು ನೀಡ್ತಾ ಇದ್ದೀರಾ, ಆ ಕೃಪಾಂಕಗಳನ್ನು ದಯವಿಟ್ಟು ರದ್ದು ಮಾಡಬೇಕು. UGC ಏನೊಂದು ಮಾರ್ಗಸೂಚಿಗಳನ್ನು ಕೊಟ್ಟಿದೆ ಅದರ ಅನ್ವಯ ಈ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಬೇಕು ಅಂತ ನಿಮ್ಮಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ನಮಗೂ ಕೂಡ ಅವಕಾಶ ಸಿಕ್ಕಿದ್ರೆ ಅಲ್ವಾ ನಾವು ಕೂಡ ಅನುಭವವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾದರೆ ಈ ಸರ್ಕಾರ ತೆಗೆದುಕೊಂಡಂತಹ ಕೆಲವೊಂದು ಮಾರ್ಗಸೂಚಿಗಳ ಪ್ರಕಾರ ಈ ಹೊಸಬರಿಗೆ ಅನ್ನುವಂಥದ್ದು ಈಗಾಗಲೇ ಹೇಳಿದಂತೆ ಅದು ಗಗನ ಕುಸುಮವಾಗಿದೆ. ಹಾಗಾದರೆ ಪ್ರತಿ ವರ್ಷ ಸ್ನಾತಕೋತ್ತರ ಪದವಿಗಳನ್ನು ಯಾಕೆ ಮುಂದುವರಿಸಬೇಕು? ಪ್ರತಿ ವರ್ಷ KSET ಎಕ್ಸಾಮ್ಗಳನ್ನು ಯಾಕೆ ಮುಂದುವರಿಸಬೇಕು? ಪ್ರತಿ ವರ್ಷ ನೆಟ್ ಎಕ್ಸಾಮ್ಗಳನ್ನು ಯಾಕೆ ಮಾಡಬೇಕು? ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಪಡೆದುಕೊಳ್ತಾ ಇದ್ದಾರೆ, ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ KSET ಪದವಿ ಅರ್ಹತೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಅವರೆಲ್ಲ ಏನು ಮಾಡಬೇಕು? ಕೇವಲ ನೀವು ಅನುಭವದ ಆಧಾರದ ಮೇಲೆ ಪ್ರತಿ ವರ್ಷವೂ ಅವರನ್ನೇ ಮುಂದುವರಿಸ್ತಾ ಇದ್ರೆ ಅವರ ಹಿಂದೆ ಬಂದಂತಹ ಹೊಸಬರು ಏನಾಗಬೇಕು? ನಿಮ್ಮ ಈ ಒಂದು ನಿರ್ಧಾರ ಯಾವ ರೀತಿಯಾಗಿದೆ ಅಂತಂದ್ರೆ, ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಅವರನ್ನ ಸರ್ಕಾರಿ ನೌಕರರನ್ನಾಗಿ ನೀವು ಫಿಕ್ಸ್ ಮಾಡಿದ್ದೀರಾ ಎಂಬುದು ನಮ್ಮ ಅಭಿಪ್ರಾಯ. ನೀವು ತೆಗೆದುಕೊಂಡಂತಹ ಈ ನಿರ್ಧಾರಗಳಲ್ಲಿ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ನಮಗೆ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಪ್ರತಿಯೊಬ್ಬರು ಕೂಡ ಅತಿಥಿ ಉಪನ್ಯಾಸಕ ಹುದ್ದೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕೊಡಿ. ಕೇವಲ ನೀವು ಅನುಭವಸ್ಥರಿಗೆ ಮಾತ್ರ ಯಾಕೆ ಕೊಡ್ತಾ ಇದ್ದೀರಾ? ಹಾಗಾದರೆ ಅವರು ನಿವೃತ್ತಿ ಹೊಂದುವವರೆಗೂ ಅವರೇ ಮುಂದುವರಿತಾ ಇದ್ರೆ
ಹೊಸಬರು ಎಲ್ಲಿ ಹೋಗಬೇಕು? ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಏನು ಸ್ನಾತಕೋತ್ತರ ಪದವಿಗಳನ್ನು ಪಡೆದುಕೊಳ್ತಾ ಇದ್ದಾರೆ, ಅವರೆಲ್ಲ ಏನು ಮಾಡಬೇಕು? ಅವರೆಲ್ಲ ಹೇಗೆ ಹೋಗಬೇಕು? ಅವ್ರಿಗೆ ಜೀವನ ಇಲ್ವಾ? ನಮ್ಮನ್ನು ಕೂಡ ನಮ್ಮ ತಂದೆ ತಾಯಿಗಳು ಕೂಲಿನಾಲಿ ಮಾಡಿ ನಮ್ಮನ್ನು ಸ್ನಾತಕೋತ್ತರ ಪದವಿಗಳನ್ನು ನಮ್ಮನ್ನು ಪಡ್ಕೊಳ್ಳೋ ಹಾಗೆ ಮಾಡಿದ್ದಾರೆ. ನಾವೆಲ್ಲ ಎಲ್ಲಿ ಹೋಗಬೇಕು? ಮತ್ತೆ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ. ನಮ್ಮ ಒಂದು ಕಳಕಳಿ ಏನಪ್ಪ ಅಂತಂದರೆ, ನೀವು ಅನುಭವದ ಆಧಾರದ ಮೇಲೆ ಏನು ನೀವು ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡ್ಕೊಳ್ತಾ ಇದ್ದೀರಾ, ದಯವಿಟ್ಟು ಇದನ್ನು ರದ್ದು ಮಾಡಬೇಕು. ರದ್ದು ಮಾಡಿ ನೀವು ತೆಗೆದುಕೊಂಡಂತಹ ಕೆಲವೊಂದು ಏನು ಮಾರ್ಗಸೂಚಿಗಳಿದ್ದಾವೆ, 21, 22ನೇ ಸಾಲಿನಲ್ಲಿ ನೀವು ತೆಗೆದುಕೊಂಡಂತಹ ಮಾರ್ಗಸೂಚಿಗಳೇನಿದ್ದಾವೆ, ದಯವಿಟ್ಟು ಅದನ್ನು ಪರಿಷ್ಕರಣೆ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಸಿಗುವಂತೆ ಮಾಡಬೇಕು. ಅವರು ನಿವೃತ್ತಿ ಹೊಂದುವವರೆಗೂ ಬೇರೆಯವರಿಗೆ ಅವಕಾಶ ಇಲ್ಲ ಅಂತಂದಮೇಲೆ ಅಲ್ಲಿವರೆಗೂ ಸ್ನಾತಕೋತ್ತರ ಪದವಿಗಳನ್ನು ಪಡೆದುಕೊಳ್ಳೋದೇ ಬೇಡ, ಅಲ್ಲಿವರೆಗೂ ಕೆಸೆಟ್ ಎಕ್ಸಾಮ್ಗಳನ್ನು ನಡೆಸೋದೇ ಬೇಡ. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು UGC ಅರ್ಹತೆಗಳನ್ನು ಪಡೆದುಕೊಂಡಿದ್ದಾರೆ. ಅವರೆಲ್ಲ ಏನಾಗಬೇಕು? ಕಳೆದ ವರ್ಷಗಳಿಂದ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಕೆಲಸ ಮಾಡ್ತಾ ಬರುವಂತಹ ನಮ್ಮ ಉಪನ್ಯಾಸಕರೇನಿದ್ದಾರೆ, ಅವರಿಗೆ ಪ್ರತಿ ವರ್ಷ 3 ಅಂಕಗಳನ್ನು ಕೃಪಾಂಕಗಳನ್ನು ನೀಡ್ತಾ ಬರೋದರಿಂದ ಆ ಒಂದು ಅಂಕಗಳನ್ನು ಪಡೆದುಕೊಂಡು ಒಂದು ಪಟ್ಟಿ ತಯಾರಿಸೋದ್ರಿಂದ ಅದೇನಾಗುತ್ತೆ ಅಂದರೆ ಅತಿ ಗರಿಷ್ಠ ಸಂಖ್ಯೆಯಲ್ಲಿ ಆ ಒಂದು ಅಂಕಗಳು ಕೃಪಾಂಕಗಳು ಸೇರಿಸಿ ಮತ್ತೆ ಅವ್ರಿಗೆ ಆದ ಅವಕಾಶವನ್ನು ಕಲ್ಪಿಸ್ತವೆ. ಆದ್ದರಿಂದ ಮುಂಬರುವಂತಹ ಈ ಒಂದು ಕಳೆದ ವರ್ಷಗಳಲ್ಲಿ ಅಂದರೆ ಹಿಂದಿನ ವರ್ಷ ಈ ವರ್ಷ ಕೆಸೆಟ್ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಅವ್ರ ಕ್ಯಾಂಡಿಡೇಟ್ಗಳಿಗೆ ಅಲ್ಲಿ ವಂಚನೆ ಆಗುತ್ತೆ. ಯಾಕಂದರೆ ಇವು ಪ್ರತಿ ವರ್ಷ 3 ಅಂಕಗಳು ಗರಿಷ್ಠ ಅವು ತಗೊಂಡೋದ್ರಿಂದ ಅವು ಗರಿಷ್ಠ ಮಟ್ಟಕ್ಕೆ ಸೇರಿ ಅವರು ತುಂಬ ಗರಿಷ್ಠ ಅಂಕಗಳನ್ನು ಪಡೆದು ಮೊದಲ ಬಾರಿಗೆ ಅವ್ರಿಗೆ ಅವಕಾಶ ಸಿಗುತ್ತೆ ಹೊರತು ಮತ್ತೆ ಈಗ ಬರುವಂತಹ ಯಾರು ವಿದ್ಯಾರ್ಥಿ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಪ್ರಯೋಜನ ಆಗಿರೋದಿಲ್ಲ. ಆದ್ದರಿಂದ ನೀವೇನು ತಗೊತಾ ಇದ್ದೀರಾ ಈ ಒಂದು ಕೃಪಾಂಕಗಳನ್ನು ಅದನ್ನು ನಿಲ್ಲಿಸಿ ಮತ್ತೆ ಹೊಸಬರಿಗೆ ಬರೋವರಿಗೆ ಅವಕಾಶ ಮಾಡಿಕೊಟ್ಟು ಮತ್ತೆ ಕೆಲಸಕ್ಕೆ ನೀವು ತಗೋಬೇಕು ಅಂತ ಹೇಳ್ಬಿಟ್ಟು ನಮ್ಮದು ಕೂಡ ಕಳಕಳಿ ಮನವಿಯಾಗಿದೆ. ಇಲ್ಲಿ ಮತ್ತೊಂದು ಸರ್ಕಾರ ತೆಗೆದುಕೊಂಡಂತಹ ಮತ್ತೊಂದು ನಿರ್ಧಾರ ಏನಪ್ಪಾ ಅಂತಂದ್ರೆ, ಈ ಸಾಲಿನಲ್ಲಿ ಈ 24-25ರ ಒಂದು ಶೈಕ್ಷಣಿಕ ಸಾಲಿನಿಂದ ಒಂದು ರೀತಿ ಹೊಸಬರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂತಂದರೆ, ಅದೇ ಕಾಲೇಜಿನಲ್ಲಿ ವರ್ಕ್ ಮಾಡುವಂಥವರು ಅದೇ ಕಾಲೇಜಿನಲ್ಲಿ ವರ್ಕ್ ಮಾಡಲಿಕ್ಕೆ ಇಚ್ಛೆಯನ್ನು ಪಟ್ಟರೆ ಅಲ್ಲೇ ಮುಂದುವರಿಯಬಹುದು ಅನ್ನೋ ಒಂದು ಆಪ್ಷನನ್ನು ಕೊಟ್ಟಿದ್ದೀರಾ. ಹಾಗಾದರೆ ಅಪ್ಲಿಕೇಶನನ್ನು ಯಾಕೆ ಕರಿಬೇಕು? ಹೊಸಬರಲ್ಲಿ ನಿರೀಕ್ಷೆಗಳನ್ನು ಯಾಕೆ ಮೂಡಿಸಬೇಕು? ಅವರೇ ಮುಂದುವರಿಯೋ ಹಾಗಿದ್ರೆ ಇಲ್ಲಿ ಅವರು ಒಂದು ರೀತಿಯಲ್ಲಿ ಅವರನ್ನು ನೀವು ಪರೋಕ್ಷವಾಗಿ ಸರ್ಕಾರಿ ನೌಕರರನ್ನಾಗಿ ನೀವು ಅವರನ್ನು ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಅವರೇನಾದ್ರು ನಮಗೆ ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ಅಸೂಯೆ ಅಥವಾ ದ್ವೇಷ ಅನ್ನುವಂಥದ್ದಿಲ್ಲ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸದೆ ಅವರನ್ನ ಪರೋಕ್ಷವಾಗಿ ಅವರನ್ನು ಸರ್ಕಾರಿ ನೌಕರರನ್ನಾಗಿ ಮುಂದುವರಿಸ್ತಾ ಇದ್ದೀರಲ್ವಾ. ಬೇರೆಯವರು ಏನು ಮಾಡಬೇಕು? ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಅವರಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರಾ? ಏನೂ ಇಲ್ಲವಲ್ಲ. ಕೇವಲ ಸ್ನಾತಕೋತ್ತರ ಪದವಿಗಳ ಆಧಾರದ ಮೇಲೆ ಜೊತೆಗೆ ಸುಮಾರು 10 ವರ್ಷ 15 ವರ್ಷ 20 ವರ್ಷದಿಂದ ಅವರಲ್ಲಿ ವೃತ್ತಿಯನ್ನು ಮಾಡ್ತಾ ಇದ್ದಾರೆ, ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಒಂದು ಆಧಾರದ ಮೇಲೆ ಅವರನ್ನೇ ಕಂಟಿನ್ಯೂ ಮಾಡ್ತಾ ಇದ್ರೆ ಹೊಸಬರು ನಮ್ಮಂಥವ್ರು ನಾವು ಎಲ್ಲಿ ಹೋಗಬೇಕು? ನಾವು ಏನು ಸರ್ಕಾರ ಏನಾದರೂ ಪ್ರತಿ ವರ್ಷ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ನೇಮಕಾತಿ ಏನಾದರೂ ಮಾಡ್ತಾ ಇದೆಯಾ ನಾವು ಆ ಒಂದು ಹುದ್ದೆಯನ್ನು ಪಡೆದುಕೊಳ್ಳಿಕ್ಕೆ? ಅಥವಾ ಪ್ರತಿ ವರ್ಷ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಏನಾದರೂ ಮಾಡ್ತಾ ಇದೆಯಾ? ಯಾವುದೂ ಮಾಡ್ತಾ ಇಲ್ಲ. ಯಾವಾಗ 8 ವರ್ಷ 9 ವರ್ಷ 10 ವರ್ಷಕ್ಕೊಂದ್ಸಲಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸ್ತೀರಾ? ಅಲ್ಲಿವರೆಗೂ ನಮಗಿರುವಂತಹ ಒಂದೇ ಒಂದು ಅವಕಾಶ ಏನಪ್ಪ ಅಂತಂದರೆ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸುವಂಥದ್ದು. ಅದನ್ನು ಕೂಡ ನೀವು ಬಾಗಿಲನ್ನು ಬಂದ್ ಮಾಡಿಬಿಟ್ರೆ, ಕೇವಲ ಅನುಭವಸ್ಥರಿಗೆ ಮಾತ್ರ ಆ ಬಾಗಿಲನ್ನು ತೆರೆದು ಹೊಸಬರಿಗೆ ಆ ಬಾಗಿಲನ್ನು ಕ್ಲೋಸ್ ಮಾಡಿದ್ರೆ ನಮ್ಮ ಭವಿಷ್ಯ ಏನಾಗಬೇಕು? ನಮ್ಮನ್ನೇ ನಂಬಿದಂತಹ ಇಷ್ಟು ವರ್ಷ ನಮ್ಮನ್ನು ಸಾಕಿ ಸಲಹಿದಂತಹ ಕೂಲಿನಾಲಿ ಮಾಡಿ ವಿದ್ಯಾಭ್ಯಾಸವನ್ನು ಕೊಡಿಸಿದಂತಹ ನಮ್ಮ ತಂದೆ ತಾಯಿಗಳಿಗೆ ನಾವು ಯಾವ ರೀತಿಯಾಗಿ ನಾವು ಧೈರ್ಯವನ್ನು ಹೇಳಬೇಕು? ಏನು ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡು ಯಾವುದಾದ್ರು ಕಂಪನಿಯಲ್ಲಿ ನಮಗೇನಾದರೂ ಕೆಲಸ ಸಿಗುತ್ತಾ? ಸ್ನಾತಕೋತ್ತರ ಪದವಿ ಅಂತ ಇರುವಂಥದ್ದು ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಲಿಕ್ಕಿರಬೇಕಾದಂಥ ಒಂದು ಅರ್ಹತೆ, ಅಥವಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕ ಆಗೋದಕ್ಕೆ ಇರುವಂತಹ ಒಂದು ಅರ್ಹತೆ. ಅವೆರಡು ಬಿಟ್ಟರೆ ಬೇರೆ ಆಪ್ಷನ್ ಏನಾದರೂ ಇದೆಯಾ? ಅದರಲ್ಲೂ ಈ MA ಅಂತ ಬಂದಾಗ, ನಾನು ಕೂಡ ಒಂದು MA ಇನ್ ಪೊಲಿಟಿಕಲ್ ಸೈನ್ಸ್,
ಆದರೆ ಎಲ್ಲೂ ಕೂಡ ನನಗೆ ಅವಕಾಶನೇ ಸಿಗ್ತಾ ಇಲ್ಲ. 4 ವರ್ಷದಿಂದ ನಾನು ಪ್ರಯತ್ನವನ್ನು ಪಡ್ತಾನೇ ಇದ್ದೀನಿ. 4 ವರ್ಷ ನಾನು ಕೂಡ KCET ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ನಾನು ಕೂಡ ನೆಟ್ಟನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆದರೂ ಕೂಡ ಯಾವುದೇ ರೀತಿಯಾದಂತಹ ಅವಕಾಶ ಸಿಗದೇ ಇದ್ದಾಗ ನಾವು ಎಲ್ಲಿ ಹೋಗಬೇಕು? ದಯವಿಟ್ಟು ಸರ್ಕಾರ ನೀವು ತೆಗೆದುಕೊಂಡಂತಹ ಕೆಲವೊಂದು ಮಾರ್ಗಸೂಚಿಗಳು ಹೊಸಬರಿಗೆ ತುಂಬ ಅನ್ಯಾಯಕರವಾಗಿದೆ. ದಯವಿಟ್ಟು ನ್ಯಾಯವನ್ನು ಒದಗಿಸಿಕೊಡುವಂಥ ಕೆಲಸ ಮಾಡಿ. ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡಿ. ನಮ್ಮ ಅಭಿಪ್ರಾಯ ಏನು? ನೀವು ಹೊರಡಿಸಿದಂತಹ ಒಂದು ಮಾರ್ಗಸೂಚಿಗಳೇನಿದೆ ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿ. ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡಿ. ಪ್ರತಿ ವರ್ಷ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು, ಎಲ್ಲರೂ ಕೂಡ ಆ ಹುದ್ದೆಗೆ ಭಾಗವಹಿಸಬೇಕು ಅಂತಂದರೆ ನನ್ನ ಒಂದು ಅಭಿಪ್ರಾಯ, ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ, ಪ್ರತಿ ವರ್ಷವೂ ಕೂಡ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ಮಾಡಿ. ಪ್ರತಿ ವರ್ಷ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ಮಾಡಿ. ಆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಅವರು ತೆಗೆದುಕೊಂಡಂತಹ ಒಂದು ಅಂಕಗಳ ಆಧಾರದ ಮೇಲೆ, ಅವರು ಪಡೆದುಕೊಂಡಂತಹ UGC ಅರ್ಹತೆ ಅಥವಾ ಏನಿದೆ ನೆಟ್, KCET, PhD ಅಥವಾ ಅವರು ಸ್ನಾತಕೋತ್ತರ ಪದವಿಯಲ್ಲಿ ಪಡೆದುಕೊಂಡಂತಹ ಒಂದು ಅಂಕಗಳೇನಿದೆ ಅವುಗಳನ್ನು ಇನ್ಕ್ಲೂಡ್ ಮಾಡಿ. ಅವುಗಳ ಜೊತೆಗೆ ಅವರು ಎಂಟ್ರೆನ್ಸ್ ಎಕ್ಸಾಮಲ್ಲಿ ತೆಗೆದುಕೊಂಡಂತಹ ಅಂಕಗಳನ್ನು ಇನ್ಕ್ಲೂಡ್ ಮಾಡಿ. ಆ 2 ಅಂಕಗಳ ಆಧಾರದ ಮೇಲೆ ನೀವು ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿ. ಇದು ಯಾವ ಮಾನದಂಡಗಳು ಇಲ್ಲದೆ ಕೇವಲ ಅನುಭವದ ಆಧಾರದ ಮೇಲೆ, ಕೇವಲ ನೀವು ಕೊಡುವಂತಹ ಕೃಪಾಂಕಗಳ ಆಧಾರದ ಮೇಲೆ ಅವರನ್ನೇ ಮುಂದುವರಿಸ್ತಾ ಇದ್ರೆ ನಾವು ಕೃಪಾಂಕಗಳನ್ನು ಪಡೆದುಕೊಳ್ಳೋದಾದ್ರೂ ಹೇಗೆ? ಅವಕಾಶವನ್ನು ಕೊಟ್ಟರೆ ಅಲ್ವಾ ನಾವು ಕೂಡ ಕೃಪಾಂಕಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ. ದಯವಿಟ್ಟು ನಮ್ಮ ಈ ಒಂದು ಮನವಿಯನ್ನು ದಯವಿಟ್ಟು ಒಮ್ಮೆ ಯೋಚನೆ ಮಾಡಿ. ನೀವು ಹೊರಡಿಸಿದಂತಹ ಮಾರ್ಗಸೂಚಿಗಳನ್ನು ದಯವಿಟ್ಟು ಮತ್ತೊಮ್ಮೆ ಪರಿಷ್ಕರಣೆ ಮಾಡಿ. ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗುವಂತಹ ಒಂದು ಕೆಲಸ ಆಗಲಿ. ನಮ್ಮಂತಹ ಸಾವಿರಾರು ಜನ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಸಾವಿರಾರು ಜನ ಪ್ರತಿ ವರ್ಷವೂ ಕೂಡ ಎಲಿಜಿಬಲ್ ಆಗ್ತಾ ಇದ್ದಾರೆ. ಆದರೆ ಈ ಅನುಭವದ ಆಧಾರದ ಮೇಲೆ ಕೇವಲ ಅವರನ್ನೇ ನೀವು ಕಂಟಿನ್ಯೂ ಮಾಡ್ತಾ ಇದ್ರೆ ಪ್ರತಿ ವರ್ಷ ಎಲಿಜಿಬಲ್ ಆಗುವಂತಹ ಸಾವಿರಾರು ಆಕಾಂಕ್ಷಿಗಳು ಯಾವುದೂ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಅತಿಥಿ ಉಪನ್ಯಾಸಕರಾಗಿ ಆದರೂ ಕೂಡ ನಾವು ಸೇವೆಯನ್ನು ಸಲ್ಲಿಸಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ, ಆ ಒಂದು ಆಸೆಯಲ್ಲಿರುವಂತಹ ಆಕಾಂಕ್ಷಿಗಳು ಎಲ್ಲಿ ಹೋಗಬೇಕು? ದಯವಿಟ್ಟು ಸಾಮಾಜಿಕ ನ್ಯಾಯವನ್ನು ಕೊಡಿ. ನಿಮ್ಮಿಂದ ನಾವು ನಿರೀಕ್ಷೆ ಮಾಡುವುದಿಷ್ಟೇ, ಪ್ರತಿಯೊಬ್ಬರು ಕೂಡ ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ಕೆಲಸ ಆಗಬೇಕು. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ನಿಮ್ಮ ಮಾರ್ಗಸೂಚಿಗಳು ಈ ರೀತಿ ಇದ್ದಾವೆ. ಇಲ್ಲಿ ಬೆಣ್ಣೆ ಅನ್ನುವಂಥದ್ದು ಅನುಭವಸ್ಥರಿಗೆ ಕೊಡ್ತಾ ಇದ್ದೀರಾ, ಸುಣ್ಣ ಅನ್ನುವಂಥದ್ದು ಹೊಸಬರಿಗೆ ಕೊಡ್ತಾ ಇದ್ದೀರಾ. ಹೊಸಬರಿಗೆ ಈ ಅತಿಥಿ ಉಪನ್ಯಾಸಕ ಹುದ್ದೆ ಅನ್ನುವಂಥದ್ದು ಈಗಾಗಲೇ ಹೇಳಿದಂತೆ ಗಗನ ಕುಸುಮವಾಗಿದೆ. ಅವರಿಗೆ ಮುಚ್ಚಿದ ಬಾಗಿಲಾಗಿದೆ. ಪರ್ಮನೆಂಟ್ ಆಗಿ ಶಾಶ್ವತವಾಗಿ ನೀವು ಅವರಿಗೆ ಬಾಗಿಲನ್ನು ಬಂದ್ ಮಾಡಿದ್ದೀರಾ. ನನ್ನ ಒಂದು ಅಭಿಪ್ರಾಯ ಏನಪ್ಪ ಅಂತಂದರೆ, ನೀವು ಏನೋ ಒಂದು ವೇತನಕ್ಕಾಗಿ ಏನು ಒಂದು ಪ್ರೊಟೆಸ್ಟನ್ನು ಮಾಡಿದ್ರು, ಸ್ಟ್ರೈಕ್ಗಳನ್ನು ಮಾಡಿದ್ರು, ಆಗ ಕೇವಲ ಅನುಭವಸ್ಥರು ಮಾತ್ರ ಪ್ರೊಟೆಸ್ಟನ್ನು ಮಾಡಲಿಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ಜೂನಿಯರ್ಗಳು ಕೂಡ ಪ್ರೊಟೆಸ್ಟನ್ನು ಮಾಡಿದ್ದಾರೆ ವೇತನಕ್ಕೋಸ್ಕರ. ಆದರೆ ಆ ಒಂದು ಪ್ರೊಟೆಸ್ಟನ್ನು ಗಮನದಲ್ಲಿಟ್ಟುಕೊಂಡು ವೇತನವನ್ನು ಜಾಸ್ತಿ ಮಾಡಿ ಇರುವಂತಹ ವ್ಯವಸ್ಥೆಯನ್ನು ಬದಲಾವಣೆಯನ್ನು ಮಾಡಿ, ಆ ಬದಲಾವಣೆ ಮಾಡಿದಂತಹ ವ್ಯವಸ್ಥೆಯಲ್ಲಿ ಕೇವಲ ನೀವು ಸೀನಿಯರ್ಗಳಿಗೆ ಮಾತ್ರ ಅವಕಾಶವನ್ನು ಕೊಟ್ಟರೆ ಹೊರತು ಆ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂತಹ ನಮ್ಮಂತಹ ಜೂನಿಯರ್ಗಳನ್ನು ಬೀದಿ ಪಾಲು ಮಾಡಿದ್ರಿ. ಇವತ್ತು ಆ ಜೂನಿಯರ್ಗಳು ಆ ಹುದ್ದೆಗಾಗಿ ಇವತ್ತು ಪ್ರತಿ ವರ್ಷವೂ ಕೂಡ ಆಸೆಗಳನ್ನು ಇಟ್ಕೊಂಡು, ನಿರೀಕ್ಷೆಯನ್ನು ಇಟ್ಕೊಂಡು ಅಪ್ಲಿಕೇಶನ್ಗಳನ್ನು ಹಾಕ್ತಾ ಇದ್ದಾರೆ. ಆದರೆ ಆ ಎಲ್ಲ ನಿರೀಕ್ಷೆಗಳು ಕೂಡ ಪ್ರತಿ ವರ್ಷವೂ ಕೂಡ ಹುಸಿ ಆಗ್ತಾ ಇದೆ. ಮತ್ತೊಂದು ಈ ವರ್ಷ ನೀವು ತೆಗೆದುಕೊಂಡಂತಹ ಈ ಶೈಕ್ಷಣಿಕ ಸಾಲಿನಲ್ಲಿ ನೀವು ತೆಗೆದುಕೊಂಡಂತಹ ಮತ್ತೊಂದು ನಿರ್ಧಾರ ಏನಪ್ಪ ಅಂತಂದರೆ, ಆ ಒಂದು ನಿರ್ಧಾರ ಹೊಸಬರಿಗೆ ಶಾಶ್ವತವಾಗಿ ಬಂದ್ ಮಾಡಿದಂತಾಗಿದೆ ಈ ಒಂದು ಅತಿಥಿ ಉಪನ್ಯಾಸಕರ ಹುದ್ದೆ. ಆ ನಿರ್ಧಾರ ನೀವೇನು ಅದೇ ಕಾಲೇಜಿನಲ್ಲಿ ಮುಂದುವರಿಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಾ, ನೀವು ಕೊಟ್ಟಂಥ ಆ ನಿರ್ಧಾರದಿಂದ ಹೊಸಬರಿಗೆ ಶಾಶ್ವತವಾಗಿ ನೀವು ಆ ಹುದ್ದೆಯನ್ನು ಬಂದ್ ಮಾಡಿದ್ದೀರಾ. ಹಾಗಾದರೆ ಇದೇ ನೀವು ಮುಂದುವರಿಸೋದೇ ಆದರೆ ಅವರು ನಿವೃತ್ತಿ ಆಗುವವರೆಗೂ ಹೊಸಬರಿಗೆ ಅವಕಾಶ ಸಿಗೋದಿಲ್ಲ. ಇದೇ ಮಾರ್ಗಸೂಚಿಗಳನ್ನು ನೀನು ಮುಂದುವರಿಸೋದೇ ಆದರೆ ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ, ಅವರು ನಿವೃತ್ತಿ ಆಗುವವರೆಗೂ ದಯವಿಟ್ಟು ಯಾವುದೇ ಸ್ನಾತಕೋತ್ತರ ಪದವಿಗಳನ್ನು ಮುಂದುವರಿಸೋದಕ್ಕೆ ಹೋಗಬೇಡಿ. ಆ ಸ್ನಾತಕೋತ್ತರ ಪದವಿಗಳನ್ನು ಸ್ಥಗಿತ ಮಾಡಿ. ಅಲ್ಲಿವರೆಗೂ ಯಾವುದೇ KCET ಎಕ್ಸಾಮ್ಗಳನ್ನು ನಡೆಸಲಿಕ್ಕೆ ಹೋಗಬೇಡಿ.
ಅಲ್ಲಿವರೆಗೂ ಯಾವುದೇ ಈ UGC ಅರ್ಹತೆ ಪರೀಕ್ಷೆಗಳನ್ನು ನಡೆಸಲಿಕ್ಕೆ ಹೋಗಬೇಡಿ. ಯಾಕೆ ನಡೆಸಬೇಕು? ಯಾಕೆ ನಾವು ಅರ್ಹತೆಯನ್ನು ಪಡ್ಕೊಬೇಕು? ಅರ್ಹತೆಯನ್ನು ಪಡೆದುಕೊಂಡು ಇಂತಹ ಒಂದು ಸರ್ಟಿಫಿಕೇಟ್ಗಳನ್ನು ತಗೊಂಡು ಮನೆಯಲ್ಲಿ ಮೂಲೆ ಗುಂಪು ಮಾಡೋದಕ್ಕ? ಈ ಸರ್ಟಿಫಿಕೇಟ್ಗಳನ್ನ ನಾವು ತಗೊಂಡು ಕಷ್ಟಪಟ್ಟು ಓದಿ ಈ ಸರ್ಟಿಫಿಕೇಟ್ ತಗೊಳ್ಳೋದು ಏನೋ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದು ನೀವು ಕಾಲಂತೂ ಮಾಡಲ್ಲ. ನೇಮಕಾತಿ ಅಧಿಸೂಚನೆ ಅಂತೂ ಹೊರಡಿಸಲ್ಲ. ಪ್ರತಿ ವರ್ಷ 8 ವರ್ಷಕ್ಕೆ 10 ವರ್ಷಕ್ಕೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸ್ತೀರಾ. ಆ ಒಂದು ಗ್ಯಾಪಲ್ಲಿ ಅಟ್ಲೀಸ್ಟ್ ಅತಿಥಿ ಉಪನ್ಯಾಸಕರಾಗಿ ಆದರೂ ಸೇವೆಯನ್ನು ಸಲ್ಲಿಸಿ ನಮ್ಮ ತಂದೆ ತಾಯಿಯನ್ನು ಸಾಕ್ಬೋದು, ನಮ್ಮ ಭವಿಷ್ಯವನ್ನು ನಾವು ನೋಡ್ಕೊಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದರೆ ಆ ನಿರೀಕ್ಷೆಗೂ ಕೂಡ ನೀವು ಕೊಡಲಿ ಪೆಟ್ಟಿಯನ್ನು ಇಟ್ಟಿದ್ದೀರಾ. ನಮ್ಮಗಳ ಒಂದು ನಿರೀಕ್ಷೆಗಳಿಗೆ ತಣ್ಣೀರು ಎರಚುವಂಥ ಕೆಲಸ ಮಾಡಿದ್ದೀರಾ ಹೇಳಿ. ಈ ಒಂದು ಸರ್ಟಿಫಿಕೇಟ್ಗಳನ್ನು ತಗೊಂಡು ಈ ಒಂದು ಸರ್ಟಿಫಿಕೇಟ್ ತಗೊಂಡು 4 ವರ್ಷ ಆಗ್ತಾ ಬಂತು, 4-5 ವರ್ಷ ಆಗ್ತಾ ಬಂತು. ಇಲ್ಲಿವರೆಗೂ ಕೂಡ ಆ ಹುದ್ದೆಯನ್ನು ಪಡ್ಕೊಳ್ಳಿಕ್ಕೆ ನನಗೆ ಅವಕಾಶ ಸಿಗ್ತಾ ಇಲ್ಲ. ಯಾಕೆ ಅವಕಾಶ ಸಿಗ್ತಾ ಇಲ್ಲ? ನೀವು ತೆಗೆದುಕೊಂಡಂತಹ ಕೆಲವೊಂದು ಅವೈಜ್ಞಾನಿಕ ನಿರ್ಧಾರಗಳು, ನೀವು ತೆಗೆದುಕೊಂಡಂತಹ ಒಂದು ಅವೈಜ್ಞಾನಿಕ ಮಾರ್ಗಸೂಚಿಗಳು. ನನ್ನ ಅಭಿಪ್ರಾಯದಲ್ಲಿ ನಾನು ಹೇಳೋದಾದರೆ ಖಂಡಿತ ಇಲ್ಲಿ ಸೀನಿಯರ್ಗಳು ರಾಜಕೀಯ ಪ್ರಭಾವವನ್ನು ಬಳಸಿಕೊಂಡು ಅವರಿಗೆ ಬೇಕಾದಂತಹ ಒಂದು ಕಾನೂನುಗಳನ್ನು ತರಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ಎಂಬುದು ನಿಮ್ಮ ಈ ಒಂದು ಬದಲಾವಣೆಯನ್ನು ನೋಡಿದಾಗ ನನಗೆ ಅನಿಸ್ತಿದೆ. ದಯವಿಟ್ಟು ಅದಕ್ಕೆ ಮನ್ನಣೆಯನ್ನು ಕೊಡಬೇಡಿ. ಸಾವಿರಾರು ಸಂಖ್ಯೆಯಲ್ಲಿದ್ದೀವಿ, ನಿರುದ್ಯೋಗಿಗಳಿದ್ದೀವಿ, ಅವರು ಕೂಡ ಅವಕಾಶವನ್ನು ಕೊಡಿ. ಎಲ್ಲರಿಗೂ ಹುದ್ದೆಯನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ, ಆದರೆ ಹುದ್ದೆಯನ್ನು ಪಡೆದುಕೊಳ್ಳಲು ಭಾಗವಹಿಸಲು ಎಲ್ಲರಿಗೂ ಅವಕಾಶವನ್ನು ಕೊಡಿ. ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ಮಾಡಿ ಪ್ರತಿ ವರ್ಷವೂ ಆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಅವರು ತೆಗೆದುಕೊಂಡಂತಹ ಅಂಕಗಳ ಆಧಾರದ ಮೇಲೆ ಅತಿಥಿ ಉಪನ್ಯಾಸಕರನ್ನಾಗಿ ನೇಮಕವನ್ನು ಮಾಡಿ. ಅಲ್ಲಿ ನಾವು ಅಂಕಗಳನ್ನು ಪಡೆದುಕೊಂಡಿಲ್ಲ ಅಂತಂದರೆ ಅಲ್ಲಿ ನಮ್ಮದು ತಪ್ಪಾಗುತ್ತೆ ಹೊರತು ಸರ್ಕಾರದ ತಪ್ಪಾಗೋದಿಲ್ಲ ಅಲ್ವಾ? ಯಾಕಂತಂದರೆ ಆ ಒಂದು ಸ್ಕಿಲ್ ನನಗಿರೋದಿಲ್ಲ, ಹಾಗಾಗಿ ಅಷ್ಟು ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ನನಗೆ ಸಾಧ್ಯ ಆಗಿರೋದಿಲ್ಲ. ಆದರೆ ಇಲ್ಲಿ ಯಾವುದೇ ಸ್ಕಿಲ್ ನೀವು ಪ್ರಯೋಗವನ್ನೇ ಮಾಡದೆ, ಪರೀಕ್ಷೆಯನ್ನೇ ಮಾಡದೆ, ಕೇವಲ ಅನುಭವಸ್ಥರಿಗೆ ಮಾತ್ರ ಯಾಕೆ ನೀವು ಮೊದಲ ಆದ್ಯತೆಯನ್ನು ಕೊಡ್ತಾ ಇದ್ದೀರಾ? ಸ್ನಾತಕೋತ್ತರ ಪದವಿಯಲ್ಲಿ ನಮಗಿಂತ ಕಡಿಮೆ ಅಂಕಗಳನ್ನು ಪಡೆದುಕೊಂಡಿರುವವರು ಮೊದಲನೇ ಪಟ್ಟಿಯಲ್ಲಿ ಬರ್ತಾ ಇದ್ದಾರೆ. ಯಾವುದೇ UGC ಅರ್ಹತೆಯನ್ನು ಪಡೆದುಕೊಳ್ಳದೆ ಅವರು ಕೇವಲ ಅನುಭವದ ಆಧಾರದ ಮೇಲೆ ಅವರು ಮೊದಲ ಪಟ್ಟಿಯಲ್ಲಿ ಬರ್ತಾ ಇದ್ದಾರೆ. ಎಸ್, ಹೌದು, ನಾವು ಸ್ನಾತಕೋತ್ತರ ಪದವಿಗಳನ್ನು ಪಡೆದುಕೊಳ್ಳುತ್ತಿರುವಾಗ ಆಗಾಗಲೇ ಅವರು ಸ್ನಾತಕೋತ್ತರ ಪದವಿಗಳನ್ನು ಪಡೆದುಕೊಂಡಿದ್ದರು. ಹಾಗಾಗಿ ಇವಾಗಿರುವಂಥ ಮಾರ್ಗಸೂಚಿಗಳ ಆಗ ಇರಲಿಲ್ಲ. ಪ್ರಾಂಶುಪಾಲರ ಒಂದು ಕೈಯಲ್ಲಿತ್ತು ಎಲ್ಲವೂ ಕೂಡ. ನೇರವಾಗಿ ಅವರೇ ನೇಮಕವನ್ನು ಮಾಡಿಕೊಳ್ತಾ ಇದ್ರು. ಆ ಒಂದು ಕಾರಣವನ್ನು ಇಟ್ಕೊಂಡು ನೀವು ಹೊಸ ಮಾರ್ಗಸೂಚಿಗಳನ್ನು ತಂದು ಹೊಸಬರಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ? ದಯವಿಟ್ಟು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣವನ್ನು ಹಾಕುವಂಥ ಕೆಲಸ ದಯವಿಟ್ಟು ಮಾಡಕ್ಕೆ ಹೋಗ್ಬಿಡಿ. ನಾವು ಕೇಳ್ತಾ ಇರುವಂಥದ್ದು ಇಷ್ಟೇ, ಅನುಭವದ ಆಧಾರದ ಮೇಲೆ ನೀವೇನು ಕೃಪಾಂಕಗಳನ್ನು ನೀಡ್ತಾ ಇದ್ದೀರಾ, ದಯವಿಟ್ಟು ಅದನ್ನು ಮತ್ತೊಮ್ಮೆ ಪರಿಷ್ಕರಣೆ ಮಾಡಿ. ಸಾಮಾಜಿಕ ನ್ಯಾಯವನ್ನು ಕೊಡಿ. ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕೊಡಿ. ಸಾಮಾಜಿಕ ನ್ಯಾಯವನ್ನು ಕೊಡಿ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಈ ಒಂದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸುಮಾರು ಈ ಹೊಸ ಮಾರ್ಗಸೂಚಿ ಅಂದರೆ ಆನ್ಲೈನ್ ಕೌನ್ಸಿಲಿಂಗ್ ಬಂದಾಗಿನಿಂದ ಏನು ಹೊಸಬರು ಈ ಹುದ್ದೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ. ಅದರಲ್ಲೂ ಈ ವರ್ಷ ನೀವೇನು ಮುಂದುವರಿಲಿಕ್ಕೆ ಅದೇ ಕಾಲೇಜಿನಲ್ಲಿ ಮುಂದುವರಿಲಿಕ್ಕೆ ಹಳಬರಿಗೆ ಏನು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ, ಈ 2 ಕೃಪಾಂಕಗಳು ಮತ್ತು ಅಲ್ಲೇ ಮುಂದುವರಿಲಿಕ್ಕೆ ಏನು ಅವಕಾಶವನ್ನು ಮಾಡಿಕೊಟ್ಟಿದೆ, ಈ 2 ಅಂಶಗಳನ್ನು ಮತ್ತೊಮ್ಮೆ ಪರಿಷ್ಕರಣೆ ಮಾಡಬೇಕು. ಎಲ್ಲರಿಗೂ ನ್ಯಾಯವನ್ನು ದೊರಕಿಸಿಕೊಡುವಂತಹ ಒಂದು ನಿರ್ಧಾರಗಳನ್ನು ತೆಗೆದುಕೊಡಬೇಕು. ಈ ಮೂಲಕ ಉನ್ನತ ಶಿಕ್ಷಣ ಸಚಿವರಾದಂತಹ ಸುಧಾಕರ್ ಸರ್ ಅವರಿಗೆ ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಗಮನಕ್ಕೆ ಹಾಕ್ಕೊಳ್ಳಿ. ದಯವಿಟ್ಟು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಿ. ನಾವು ನೀವೇನು ಒಂದು ನಿರ್ಧಾರವನ್ನು ಕೈಗೊಳ್ತೀರಾ ಅನ್ನೋದ್ರ ಬಗ್ಗೆ ನಾವು ಹೊಸ ನಿರ್ಧಾರಗಳನ್ನು ಕೈಗೊಳ್ತೀರಾ, ಪರಿಷ್ಕರಣೆ ಮಾಡ್ತೀರಾ ಅನ್ನೋದು ನಿರೀಕ್ಷೆಯಲ್ಲಿ ಇರ್ತೀವಿ. ಒಮ್ಮೆ ಆದರೂ ಕೂಡ ಈ ಒಂದು ಅಂಶವನ್ನು ನೀವು ಗಮನಕ್ಕೆ ಹಾಕ್ಕೊಂಡಿಲ್ಲ ಅನ್ನೋದಾದರೆ, ಹೊಸಬರನ್ನು ಗಮನಕ್ಕೆ ತಗೊಂಡಿಲ್ಲ ಅನ್ನೋದಾದರೆ ಖಂಡಿತ ನಾವು ಹೋರಾಟವನ್ನು ಮಾಡಲೇಬೇಕಾಗುತ್ತೆ. ನಾವೇನು ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿದ್ದೀವಿ, UGC ಅರ್ಹತೆಗಳನ್ನು ಪಡೆದುಕೊಂಡಿದ್ದೀವಿ, ನಾವೆಲ್ಲರೂ ಕೂಡ ಸೇರಿ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ. ಹೋರಾಟವನ್ನು ಮಾಡದೆ ಬೇರೆ ಅನ್ಯ ದಾರಿ ಅನ್ನುವಂಥದ್ದು ನಮಗೆ ಇಲ್ಲ.
ಯಾಕಂತಂದರೆ ನೀವು ಹೊರಡಿಸಿದಂತಹ ಕೆಲವೊಂದು ಮಾರ್ಗಸೂಚಿಗಳು ಅವರು ಮಾಡಿದಂತಹ ಹೋರಾಟದ ಫಲವಾಗಿ ನೀವು ಅವ್ರಿಗೆ ಬೇಕಾದಂತಹ ಮಾರ್ಗಸೂಚಿಗಳನ್ನು ಹೊರಡಿಸಿದ್ರೆ ಹೊರತು ಪ್ರತಿ ವರ್ಷ ಎಲಿಜಿಬಲ್ ಆಗ್ತಾರೆ ಅವರನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿಲ್ಲ. ಕೇವಲ ವೃತ್ತಿಯಲ್ಲಿ ನಿರತರಾಗಿದ್ದವರು ಏನು ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡು ನೀವು ಮಾರ್ಗಸೂಚಿಗಳನ್ನು ಹೊರಡಿಸಿದ್ರೆ ಹೊರತು ಪ್ರತಿ ವರ್ಷ ಎಲಿಜಿಬಲ್ ಆಗ್ತಾರೆ, ಪ್ರತಿ ವರ್ಷ ಸ್ನಾತಕೋತ್ತರ ಪದವಿಗಳನ್ನು ಪಡೆದುಕೊಳ್ತಾ ಇದ್ದಾರೆ, ಪ್ರತಿ ವರ್ಷ UGC ಅರ್ಹತೆಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಅವರನ್ನು ನೀವು ಗಮನದಲ್ಲಿ ಇಟ್ಕೊಂಡು ಮಾರ್ಗಸೂಚಿಗಳನ್ನು ಹೊರಡಿಸ್ಲಿಲ್ಲ. ಇದು ಎಲ್ಲೋ ಒಂದು ರೀತಿಯಲ್ಲಿ ರಾಜಕೀಯ ಕೆಲವೊಂದು ಸೀನಿಯರ್ಗಳು ರಾಜಕೀಯ ಪ್ರಭಾವವನ್ನು ಬಳಸಿಕೊಂಡು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಅವ್ರಿಗೆ ಬೇಕಾದಂತಹ ಕಾನೂನುಗಳನ್ನು ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅದೇ ರೀತಿ ಸರ್ಕಾರವು ಕೂಡ ವರ್ತನೆಯನ್ನು ಮಾಡ್ತಾ ಇದೆ. ದಯವಿಟ್ಟು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ದಯವಿಟ್ಟು ಇದರ ಬಗ್ಗೆ ಗಮನವನ್ನು ಕೊಡಬೇಕು. ಗಮನವನ್ನು ಕೊಟ್ಟು ಈ ನಮ್ಮ ಬೇಡಿಕೆ ಏನಿದೆ, ನಮ್ಮ ಈ ಒಂದು ಮನವಿ ಏನಿದೆ, ಈ ಮನವಿಯನ್ನು ಪರಿಷ್ಕರಣೆ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗುವಂತೆ ಮಾಡಬೇಕು. ಮಾಡ್ತೀರಾ ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ಒಂದೊಮ್ಮೆ ನೀವು ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ವಿಫಲವಾದರೆ ನಮ್ಮ ಮುಂದಿನ ಹಾದಿ ಹೋರಾಟದ ಹಾದಿ ಆಗಿರುತ್ತೆ. ನಾವು ಕೂಡ ಏನು ಸೀನಿಯರ್ಗಳು ಮೈ ಮೇಲೆ ಸಗಣಿ ನೀರನ್ನು ಹೆರ್ಚ್ಕೊಂಡ್ರು ಅದೇ ರೀತಿ ನಾವು ಕೂಡ ಸಗಣಿ ನೀರನ್ನು ಹೆರ್ಚ್ಕೋಬೇಕಾಗುತ್ತೆ. ಸಗಣಿ ನೀರನ್ನು ಹೆರ್ಚ್ಕೊಂಡಾಗ ಮಾತ್ರ ಸುರಿದುಕೊಂಡಾಗ ಮಾತ್ರ ನಾವು ಪರಿಷ್ಕರಣೆಯನ್ನು ಮಾಡ್ತೀವಿ, ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸ್ತೀವಿ, ಹೊಸ ಬದಲಾವಣೆಗಳನ್ನು ತರ್ತೀವಿ, ಸಾಮಾಜಿಕ ನ್ಯಾಯವನ್ನು ಆಗ ಮಾತ್ರ ನಾವು ಕೊಡೋದಕ್ಕೆ ಸಾಧ್ಯ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಆದರೆ ಖಂಡಿತ ನಾವು ಬೀದಿಯಲ್ಲಿ ನಿಂತ್ಕೊಂಡು ಸಗಣಿ ನೀರನ್ನು ಮೈ ಮೇಲೆ ಎರಚ್ಕೊಳ್ಳೋದಕ್ಕೂ ಕೂಡ ಸುರಿದುಕೊಳ್ಳೋದಕ್ಕೂ ಕೂಡ ನಾವು ತಯಾರಾಗಿದ್ದೇವೆ. ಯಾಕಂತಂದರೆ ನಾವು ಕೂಡ ಕಷ್ಟಪಟ್ಟು ಓದಿ ಈ ಒಂದು ಹಂತಕ್ಕೆ ಬಂದಿದ್ದೀವಿ. ನಮ್ಮನ್ನು ಕೂಡ ನಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ಓದಿಸಿದ್ದಾರೆ. ನಮಗೂ ಕೂಡ ಜೀವನ ಇದೆ, ನಾವು ಕೂಡ ನಮ್ಮ ತಂದೆ ತಾಯಿಗಳನ್ನು ನೋಡಬೇಕು, ನಮಗೂ ಕೂಡ ಭವಿಷ್ಯ ಇದೆ. ಇರುವಂತಹ ಒಂದು ಅವಕಾಶವನ್ನು ಕೂಡ ನೀವು ಕಿತ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೀರಾ. ನಮ್ಮನ್ನು ಅವಕಾಶ ವಂಚಿತರನ್ನಾಗಿ ಮಾಡ್ತಾ ಇದ್ದೀರಾ. ಎಲ್ಲ ಅರ್ಹತೆಗಳಿದ್ರೂ ಕೂಡ ನಾವು ಅವಕಾಶ ವಂಚಿತರಾಗಿದ್ದೀವಿ. ದಯವಿಟ್ಟು ನಮ್ಮ ಬೇಡಿಕೆಗಳನ್ನು, ನಮ್ಮ ಈ ಒಂದು ಮನವಿ ಬಗ್ಗೆ ಗಮನವನ್ನು ಇಟ್ಟು ದಯವಿಟ್ಟು ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ಕೆಲಸ ಈ ಸರ್ಕಾರದಿಂದ, ಅದರಲ್ಲೂ ಉನ್ನತ ಶಿಕ್ಷಣ ಸಚಿವರಿಂದ ಆಗಬೇಕು ಅಂತ ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಗರಿಷ್ಠ ಅಂಕಗಳನ್ನು ಬರ್ತಾ ಇದ್ದಾವೆ. ಯಾರು ಅಂದರೆ ಸತತ ಕಳೆದ ವರ್ಷಗಳಿಂದ ಯಾರು ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಕೃಪಾಂಕಗಳು ಬರ್ತಾ ಇದ್ದಾವೆ. ಇದನ್ನು ನಿಲ್ಲಿಸಿ ಬರೋಂಥ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕಂತ ನಾವು ಸನ್ಮಾನ್ಯ ಮಂತ್ರಿಗಳಾದಂಥ ಸುಧಾಕರ್ ಸರ್ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಆದಷ್ಟು ಇದನ್ನು ಬದಲಾಯಿಸಬೇಕು ಅಂತ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ಅತಿಥಿ ಉಪನ್ಯಾಸಕರಾಗಲು ಕಾತುರದಿಂದ ಕಾಯ್ತಿರ್ತಕ್ಕಂತಹ ಹೊಸ ಆಕಾಂಕ್ಷಿಗಳ ನೋವಿನ ಮಾತು. ಸರ್ಕಾರ ಇನ್ನು ಮುಂದಾದರೂ ಎಚ್ಚೆತ್ತುಕೊಂಡು ಹೊಸ ಮಾರ್ಗಸೂಚಿಗಳನ್ನು ತೆರವುಗೊಳಿಸಿ ಹೊಸಬರಿಗೆ ಆದ್ಯತೆಯನ್ನು ನೀಡುತ್ತಾ ಕಾದು